ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಸ್ಗೆ ಸ್ವಾಗತ ಸುಸ್ವಾಗತ. ಫ್ರೆಂಡ್ಸ್, ಯಾರೆಲ್ಲ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿದ್ದೀರಿ ಅಂಥವರಿಗೆ ರಾಜ್ಯ ಸರ್ಕಾರದ ಕಡೆಯಿಂದ ಭರ್ಜರಿಯಾದಂತಹ ಗುಡ್ ನ್ಯೂಸು ಕಾದಿದೆ. ಅದೇನಪ್ಪ ಅಂತ ಅಂದರೆ, ಕೆಲವು ದಿನಗಳ ಹಿಂದೆ ನಮ್ಮ ಖಾತೆಗೆ ಏನು 16ನೇ ಕಂತಿನ ಅಮೌಂಟು ನಮ್ಮ ಖಾತೆಗೆ ಜಮಾ ಆಗಿತ್ತು. ಅದೇ ರೀತಿ ನಾವು 17ನೇ ಕಂತಿನ ಹಣಕ್ಕಾಗಿ ಅಂದರೆ ಗೃಹಲಕ್ಷ್ಮಿ ಯೋಜನೆ ಹಣಕ್ಕಾಗಿ ನಿರೀಕ್ಷೆಯಲ್ಲಿದ್ವಿ. ಆ ಒಂದು 17ನೇ ಕಂತಿನ ಹಣವು ಇದೇ ತಿಂಗಳು ನಮ್ಮ ಖಾತೆಗೆ ಜಮಾ ಆಗಿದೆ. ಹಾಗಾಗಿ ಅದರ ಬಗ್ಗೆ ಕುರಿತು ನಿಮಗೆ ಇಲ್ಲಿ ಒಂದು ಮಾಹಿತಿನ ನೀಡ್ತಾ ಇದ್ದೀನಿ. ವಿಡಿಯೋನ ಕೊನೆವರೆಗೂ ನೋಡಿ, ಎಲ್ಲೂ ಕೂಡ ಸ್ಕಿಪ್ ಮಾಡ್ದೇನೆ ಕೊನೆವರೆಗೂ ನೋಡ್ತು ಅಂತ ಅಂದರೆ ನಿಮಗೆ 17ನೇ ಕಂತಿನ ಬಗ್ಗೆ ಮಾಹಿತಿನ ನೀಡ್ತೀನಿ. ಹಾಗಾಗಿ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ವಿಡಿಯೋ ನೋಡೋದ್ರ ಜೊತೆಗೆ ವಿಡಿಯೋಗೆ ಒಂದು ಲೈಕ್ನು ಕೂಡ ಮಾಡಿ. ಇನ್ನು ವಿಡಿಯೋ ನೋಡಿ ಲೈಕ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಎಲ್ರಿಗೂ ಕೂಡ ಧನ್ಯವಾದಗಳನ್ನ ತಿಳಿಸ್ತಾ ಡೈರೆಕ್ಟ್ ಆಗಿ ಗೃಹಲಕ್ಷ್ಮಿ ಯೋಜನೆ ಅಪ್ಡೇಟ್ಸ್ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್. ಈ ಒಂದು ತಿಂಗಳು ನಮಗೆ 17ನೇ ಕಂತಿನ ಹಣದ ಕುರಿತು ನಾವೇನು ವಿಚಾರ ಮಾಡ್ತಿದ್ವಿ, ಅದೇ ರೀತಿ ಈ ತಿಂಗಳು ನಮಗೆ ಗೃಹಲಕ್ಷ್ಮಿ ಯೋಜನೆಯ 17ನೇ ಕಂತಿನ ಅಮೌಂಟು ನಮ್ಮ ಖಾತೆಗೆ ಜಮಾ ಆಗಿದೆ. ಗೃಹಲಕ್ಷ್ಮಿ ಯೋಜನೆಯ 17ನೇ ಕಂತಿನ ವಿಚಾರವಾಗಿ ತಿಳ್ಕೊಳ್ಳೋಕ್ಕೂ ಮೊದಲೇ ಫ್ರೆಂಡ್ಸ್, ನಾನಿಲ್ಲಿ ಒಂದು ಇನ್ಫಾರ್ಮೇಷನ್ನ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದೇನಪ್ಪ ಅಂತ ಅಂದರೆ, ನಾಡಿಗೆ ಅನ್ನ ನೀಡುವ ದೊರೆ ನಿನ್ನ ಕೈ ಮೇಲಾಗಲಿ ಎಂದು ರಾಯಬಾಗ್ ತಾಲೂಕಿನ ಸುಟ್ಟಟ್ಟಿ ಗ್ರಾಮದ ಅಕ್ಕತಾಯವ್ವನವರು ಸಿಎಂ ಸಿದ್ದರಾಮಯ್ಯನವರಿಗೆ ಆಶೀರ್ವಾದ ಮಾಡಿದ್ದಾರೆ. ಇಲ್ಲಿ ನೋಡಿ ಫ್ರೆಂಡ್ಸ್, ನಾಡಿಗೆ ಅನ್ನ ನೀಡುವ ದೊರೆ ನಿನ್ನ ಕೈ ಮೇಲಾಗಲಿ ಎಂದು ರಾಯಬಾಗ್ ತಾಲೂಕಿನ ಸುಟ್ಟೆಟ್ಟಿ ಗ್ರಾಮದ ಅಕ್ಕತಾಯವ್ವನವರು ಯಾವ ರೀತಿ ಆಶೀರ್ವಾದನ ನಮ್ಮ ಸಿಎಂ ಸಿದ್ದರಾಮಯ್ಯನವರಿಗೆ ಮಾಡಿದ್ದಾರೆ ಅಂತ. ಗೃಹಲಕ್ಷ್ಮಿ ಯೋಜನೆಯ ಹಣದಿಂದ ಗ್ರಾಮಕ್ಕೆ ಹೋಳಿಗೆ ಊಟವನ್ನು ಹಾಕ್ಸಿರ್ತಕ್ಕಂತಹ ಅಕ್ಕತಾಯವ್ವ ಲಂಗೂಟಿಯವರನ್ನು ಸಿಎಂ ಸಿದ್ದರಾಮಯ್ಯನವರು ಬೆಳಗಾವಿಯ ವಿಮಾನ ನಿಲ್ದಾಣದಲ್ಲಿ ಸನ್ಮಾನಿಸಿದರು. ಸನ್ಮಾನ ಸ್ವೀಕರಿಸಿದಂತಹ ಅಕ್ಕತಾಯವ್ವ ಸಿಎಂ ಸಿದ್ದರಾಮಯ್ಯನವರಿಗೆ ನಾಡಿಗೆ ಅನ್ನ ನೀಡುವ ದೊರೆ ನೀನು, ನಿನ್ನ ಕೈ ಇನ್ನಷ್ಟು ಮೇಲಾಗಲಿ ಅಂತ ಅಂದರೆ ನಾಡನ್ನು ನೀನು ಇನ್ನಷ್ಟು ಆಳಬೇಕು, ದೇಶವನ್ನು ಕಾಯಬೇಕು ಅಂತೆಲ್ಲ ಹೇಳಿ ಆಶೀರ್ವಾದವನ್ನು ಮಾಡಿ, ಅಕ್ಕತಾಯವ್ವನವರ ಜೊತೆ ಇದ್ದಂತಹ ಮುತ್ತೈದೆಯರು ಲಕ್ಷ್ಮೀ ಪೂಜೆ ಮಾಡೀವಿ, ಕಂಟಕಗಳೆಲ್ಲ ಕಳಿಯಲಿ ಅಂತೇಳಿ ನಮ್ಮ ಸಿಎಂ ಸಿದ್ದರಾಮಯ್ಯನವರಿಗೆ ಆಶೀರ್ವಾದ ಮಾಡಿದರು. ಅದೇ ರೀತಿ ನಮ್ಮ ಸಿಎಂ ಸಿದ್ದರಾಮಯ್ಯನವರು ಆಶೀರ್ವಾದವನ್ನು ಪಡೆದುಕೊಂಡು ನಿಮಗೆ ಯಾವುದೇ ರೀತಿಯ ಮೋಸ ಆಗಲ್ಲ ಅಂತ ಅಂದರೆ, ನಮ್ಮ ಸರ್ಕಾರ ಏನು ಒಂದು 5 ವರ್ಷಗಳ ಕಾಲ ಇರುತ್ತೆ, ಅಲ್ಲಿಯವರೆಗೂ ನಿಮ್ಮ ಗೃಹಲಕ್ಷ್ಮಿ ಯೋಜನೆಯ ಒಂದು ಹಣ ಏನಿದೆ ನಿಮ್ಮ ಮಡಿಲಿಗೆ ಬಂದು ಸೇರುತ್ತೆ ಅಂತೇಳಿ ಅವರು ಕೂಡ ತಮ್ಮ ಒಂದು ಮಾತುಗಳ ಮೂಲಕ ಹೇಳಿದರು. ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಒಂದು ಅರಿಶಿನ ಕುಂಕುಮ ಮತ್ತು ಸೀರೆ ಎಲ್ಲನೂ ಕೊಟ್ಟು ಮುತ್ತೈದೆಯರಿಗೆ ಅವರು ಕೂಡ ನಮ್ಮ ಗೃಹಲಕ್ಷ್ಮಿ ಯೋಜನೆಯ ಅಮೌಂಟು ಅಂದರೆ ನಮ್ಮ ಖಾತೆಗೆ ಏನು ಜಮಾ ಆಗುತ್ತೆ ಅದೆಲ್ಲೂ ಕೂಡ ನಿಲ್ಲಲ್ಲ ನಮ್ಮ ಸರ್ಕಾರ ಇರೋವರೆಗೂ ಅಂತೇಳಿ ಒಂದು ಬೆಂಬಲವನ್ನು ನೀಡಿದರು. 17ನೇ ಕಂತಿನ ಗೃಹಲಕ್ಷ್ಮಿ ಯೋಜನೆಯ ಹಣದ ಬಗ್ಗೆ ಮಾತಾಡೋದಾದರೆ, ಈಗ ಕೆಲವಷ್ಟು ದಿನಗಳ ಹಿಂದೆ ನಿಮಗೆ 16ನೇ ಕಂತಿನ ಅಮೌಂಟು ನಿಮ್ಮ ಖಾತೆಗೆ ಜಮಾ ಆಗ್ತಾ ಬಂತು. ಅದೇ ರೀತಿ ಇವತ್ತು ಬೆಳಿಗ್ಗೆ 10 ಗಂಟೆಯಿಂದ ನಿಮ್ಮ ಖಾತೆಗೆ 17ನೇ ಕಂತಿನ ಅಮೌಂಟು ಜಮಾ ಆಗ್ತಾ ಬರ್ತಿದೆ. ಅಂತ ಅಂದರೆ ಎಲ್ಲ ಜಿಲ್ಲೆಗಳಿಗೂ 17ನೇ ಕಂತಿನ ಅಮೌಂಟನ್ನು ಜಮಾ ಮಾಡಿದ್ದಾರೆ. ಹಾಗಾಗಿ 16ನೇ ಕಂತಿನ ಅಮೌಂಟು ಹಾಸನ ಜಿಲ್ಲೆಯವರಿಗೆ ಬಂದಿರಲಿಲ್ಲ. ಈಗ 3-4 ದಿನಗಳ ಹಿಂದೆ 16ನೇ ಕಂತಿನ ಅಮೌಂಟು ಅವರವರ ಖಾತೆಗೆ ಜಮಾ ಆಯಿತು. ಅದೇ ರೀತಿ ಮೊದಲಿಗೆನೇ ಹಾಸನ ಜಿಲ್ಲೆಯವರಿಗೆ 17ನೇ ಕಂತಿನ ಅಮೌಂಟು ಜಮಾ ಆಗಲಿದೆ. ಹಾಗೆಯೇ ಇನ್ನು ಉಳಿದಂಥ ಎಲ್ಲ ಜಿಲ್ಲೆಯವರಿಗೂ ಕೂಡ 17ನೇ ಕಂತಿನ ಅಮೌಂಟು ಕೂಡ ನಿಮ್ಮ ಖಾತೆಗೆ ಜಮಾ ಆಗತ್ತೆ. ಹಾಗಾಗಿ ಯಾರು ಕೂಡ ಬೇಜಾರು ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಏನಕ್ಕಪ್ಪ ಅಂತ ಅಂದರೆ, ಇನ್ನು 2-3 ದಿನಗಳಷ್ಟರಲ್ಲಿ ನಿಮಗೆ 17ನೇ ಕಂತಿನ ಅಮೌಂಟು ನಿಮ್ಮ ಖಾತೆಗೆ ಜಮಾ ಆಗತ್ತೆ. ಯಾರಿಗೆಲ್ಲ 17ನೇ ಕಂತಿನ ಅಮೌಂಟು ನಿಮ್ಮ ಖಾತೆಗೆ ಜಮಾ ಆಗಿದೆ, ಪ್ಲೀಸ್ ಒಂದು ಲೈಕ್ನ ಮಾಡಿ ವಿಡಿಯೋಗೆ, ಮತ್ತು 17ನೇ ಕಂತಿನ ಅಮೌಂಟು ಜಮಾ ಆಗಿದೆ ಅಂತೇಳಿ ಕಮೆಂಟ್ಸ್ ಮುಖಾಂತರ ತಿಳಿಸಿ. ಇನ್ನು ಯಾರಿಗೆಲ್ಲ 17ನೇ ಕಂತಿನ ಅಮೌಂಟು ಬಂದಿಲ್ಲ ಅಂಥವ್ರು ನಮಗಿನ್ನೂ ಬಂದಿಲ್ಲ ಅಂತೇಳಿ ವಿಡಿಯೋಗೆ ಲೈಕ್ ಕೊಡೋದನ್ನ ಮಾತ್ರ ಮರಿಬೇಡಿ. ನಾನು ಕೂಡ 17ನೇ ಕಂತಿನ ಅಮೌಂಟಿಗಾಗಿ ಕಾಯ್ತಾ ಇದ್ದೀನಿ. ನನ್ನ ಖಾತೆಗೆ ಇನ್ನೂ 17ನೇ ಕಂತಿನ ಅಮೌಂಟು ಜಮಾ ಆಗಿಲ್ಲ. ಹಾಗಾಗಿ ಯಾರೆಲ್ಲ ಕೊನೆಯವರೆಗೂ ವಿಡಿಯೋನ ನೋಡಿದ್ರಿ ಎಲ್ರಿಗೂ ಕೂಡ ಥ್ಯಾಂಕ್ಸ್ನ ತಿಳಿಸ್ತಾ, ಹಾಗೆಯೇ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ನ ಮಾಡಿ. ಇನ್ನು ನಾಳಿನ ವಿಡಿಯೋದಲ್ಲಿ ಸಿಗೋಣ.